ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಚೆನ್ನಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ನಿಮ್ಮ ಮನಸ್ಸು ಸರಿಯಾಗಿದೆಯಾ? ಪರಿಸ್ಥಿತಿಗಳು ಸರಿಯಾಗಿವೆಯಾ? ನನಗೆ ಹೇಗೆ ಗೊತ್ತಾಗುತ್ತೆ? ನೀವೊಂದು ವಾಟ್ಸಪ್ ಕಳಿಸದಿದ್ದರೆ ನಿಮ್ಮ ಯೋಗಕ್ಷೇಮ ತಿಳಿದುಕೊಂಡು ನಿಮಗೋಸ್ಕರ ಪ್ರಾರ್ಥಿಸಬೇಕೆಂದು ಜವಾಬ್ದಾರಿಕೆಯೊಂದಿಗೆ ಪ್ರತಿದಿನ ಎಷ್ಟೇ ಕೆಲಸ ಇದ್ರೂ ಕೂಡ, ಎಷ್ಟೇ ಪ್ರಯಾಣ ಇದ್ರೂ ಕೂಡ, ಎಷ್ಟೇ ಸೇವೆ ಇದ್ರೂ ಕೂಡ ಅನುದಿನದ ಧ್ಯಾನದಲ್ಲಿ ಪಾಲ್ಗೊಳ್ಳುವ ನಿಮಗೋಸ್ಕರ ದೇವರ ಸನ್ನಿಧಿಯಲ್ಲಿ ಕಾದುಕೊಂಡು ಆತನು ಕೊಟ್ಟ ಸಂದೇಶ ಪ್ರತಿದಿನ ನಿಮ್ಮ ಮುಂದೆ ನಾವು ತರುತ್ತಿದ್ದೇವೆ. ಬನ್ನಿ ಹಾಗಾದ್ರೆ ಈ ದಿನವೂ ಕೂಡ ದೇವರ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ಈ ಸಮಯದಲ್ಲಿ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ನಮ್ಮ ಮಾತುಗಳು ಸರಿಯಾಗಿರೋದಾದರೆ ನಮ್ಮ ಬದುಕು ಸರಿಯಾಗಿರುತ್ತೆ. ನಮ್ಮ ಮಾತುಗಳಲ್ಲಿ ದೇವರ ಪ್ರೀತಿ ಇರೋದಾದರೆ ಅನೇಕರ ಹೃದಯ ಗಾಯಗಳನ್ನು ನಾವು ಕಟ್ಟುವಂಥವರಾಗಿರುತ್ತೇವೆ. ನಮ್ಮ ಮಾತಿನ ಮೇರೆಗೆ ನಾವು ಎಂಥವರಾಗಿದ್ದೇವೆ ಎಂಬುದು ತಿಳಿಯಪಡಿಸಲಾಗುತ್ತೆ. ಮಾತನಾಡುವ ಶಕ್ತಿ ದೇವರು ಮನುಷ್ಯನಿಗೆ ಕೊಟ್ಟಿದ್ದಾರೆ. ಮನಸ್ಸಿನಲ್ಲಿರುವುದನ್ನು ವ್ಯಕ್ತಪಡಿಸುವುದಕ್ಕಾಗಿ, ಇತರರನ್ನು ಗ್ರಹಿಸಿಕೊಂಡು ಅರ್ಥ ಮಾಡಿಕೊಂಡು ಗೌರವಿಸುವುದಕ್ಕಾಗಿ, ಪ್ರೀತಿಸುವುದಕ್ಕಾಗಿ, ತಿದ್ದುವುದಕ್ಕಾಗಿ, ಸರಿತಿದ್ದುವುದಕ್ಕಾಗಿ ದೇವರು ನಮಗೆ ಜ್ಞಾನ ಕೊಡುತ್ತಾರೆ. ಪರಿಶುದ್ಧ ಸತ್ಯವೇದ ಓದುವುದಾದರೆ ಇದು ದೇವರ ಮಾತುಗಳಿಂದ ತುಂಬಿರುವ ಜ್ಞಾನವಾಗಿದೆ. ಈ ವಚನಗಳು ನಮ್ಮ ಹೃದಯದಲ್ಲಿರೋದಾದರೆ ನಮ್ಮ ಬಾಯಿಯ ಮಾತುಗಳೆಲ್ಲ ದೇವರ ಮಾತುಗಳಾಗಿರುತ್ತವೆ. ಹೃದಯದಲ್ಲಿ ತುಂಬಿರುವುದರ ಮೇರೆಗೆ ಬಾಯಿ ಮಾತಾಡುತ್ತದೆ. ಹಾಗಾದರೆ ನಿಮ್ಮ ಹೃದಯದಲ್ಲಿ ದೇವರ ಮಾತುಗಳನ್ನು ಭದ್ರಪಡಿಸಿಕೊಳ್ತಾ ಇದ್ದೀರಾ? ಮರಿಯಳು ಯೇಸು ಕ್ರಿಸ್ತನ ಕುರಿತಾಗಿ ಹೇಳಲ್ಪಟ್ಟಂತಹ ಪ್ರತಿಯೊಂದು ಮಾತನ್ನು ತನ್ನ ಮನಸ್ಸಿನಲ್ಲಿ ಭದ್ರಪಡಿಸಿಕೊಂಡಳಂತೆ. 8ನೆಯ ದಿನದಲ್ಲಿ ಯೇಸು ಕ್ರಿಸ್ತನನ್ನು ದೇವಾಲಯಕ್ಕೆ ತೆಗೆದುಕೊಂಡು ಹೋದಾಗ ಸಿಮಿಯೋನನು ಆ ಮಗುವನ್ನು ಕೈಯಲ್ಲೆತ್ತುಕೊಂಡು, ಕರ್ತನೇ, ನಿನ್ನ ರಕ್ಷಣೆ ಕಣ್ಣಾರೆ ಕಂಡೇನೋ ಅನ್ನುತ್ತಾನೆ. ಆ ಮಾತು ಕೇಳಿ ಮರಿಯಳು ಆಶ್ಚರ್ಯಗೊಳ್ಳುತ್ತಾಳೆ. ಮಗುವನ್ನು ನೋಡಿ, ಶಿಶುವನ್ನು ನೋಡಿ ರಕ್ಷಣೆ ನೋಡಿದ್ದೇನೆಂದು ಯಾಕೆ ಹೇಳ್ತಿದ್ದಾನೆ? ಆ ದಿನ ಕುರುಬರು, ಜ್ಞಾನಿಗಳು ಯೇಸು ಕ್ರಿಸ್ತನ ಕುರಿತಾಗಿ ಹೇಳಿರುವ ಮಾತುಗಳನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು, ನನ್ನ ಕೈಗಳಿಗೆ ದೇವರು ಅನುಗ್ರಹಿಸಿರುವ ಈ ಪುತ್ರ ಸಂತಾನ ದೈವ ಕುಮಾರನು ಎಂದು ಆ ಯೇಸುವನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸಿ ಸಾಕಿ ಸಲಹುತ್ತಾಳೆ ಎನ್ನುವುದನ್ನು ನಾವು ಗುರುತಿಸಬಹುದು. ನಿಮ್ಮ ಹೃದಯದೊಳಗಡೆ ಖಡ್ಗವು ತೂರಿಕೊಳ್ಳುವುದು ಎಂದು ಹೇಳಿರುವ ಮಾತು ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಮರಣ ಹೊಂದುತ್ತಿರುವಾಗ ಮರಿಯಳು ಆ ಶಿಲುಬೆಯ ಹತ್ತಿರ ಹೋಗಿ ಗಾಯಗಳಲ್ಲಿರುವ ರಕ್ತಮಯವಾಗಿರುವ ಆತನ ಶರೀರವನ್ನು ನೋಡಿದಾಗ ಆಕೆ ಹೃದಯದಲ್ಲಿ ಕತ್ತಿಯಿಂದ ತಿವಿದಂತಹ ಅನುಭವವಾಯಿತು. ಆ ಸಮಯದಲ್ಲಿ ಪ್ರವಾದನೆಗಳ ನೆರವೇರುವಿಕೆಯನ್ನು ಗುರುತಿಸಿ ಆತನು ನನ್ನ ಮಗನಲ್ಲ, ದೇವಕುಮಾರನು, ಮಾನವರ ಪಾಪಗಳಿಗೋಸ್ಕರ ಪ್ರಾಯಶ್ಚಿತ್ತ ಮಾಡಲು ಬಂದಿರುವ ಮೆಸ್ಸಯ್ಯನಾಗಿದ್ದಾನೆ ಎಂಬುದಾಗಿ ಗುರುತಿಸುತ್ತಾಳೆ. ದೇವರ ಮಾತುಗಳು ನಮ್ಮ ಹೃದಯದಲ್ಲಿರುವುದಾದರೆ ಸಮಯೋಚಿತವಾದ ಸಮಯದಲ್ಲಿ ಸಮಯೋಚಿತವಾದ ಮಾತುಗಳನ್ನು ಆಡಬಲ್ಲೆವು. ಬಹಳ ಜನರಿಗೆ ಒಳ್ಳೆ ವೆಕಾಬ್ಯುಲರಿ ಇರುತ್ತೆ, ವಾಕ್ಚಾತುರ್ಯ ಇರುತ್ತೆ, ಬಹಳ ಚೆನ್ನಾಗಿ ಮಾತಾಡ್ತಾರೆ. ಆದರೆ ಯಾವ ಸಮಯದಲ್ಲಿ ಯಾವ ಮಾತಾಡಬೇಕೆಂದು ತಿಳಿಯದೆ, ಅವಶ್ಯಕತೆ ಇಲ್ಲದಿರುವಾಗ ಅವಶ್ಯಕವಿಲ್ಲದ ಮಾತುಗಳನ್ನು ಮಾತಾಡಿ ಮತ್ತಷ್ಟು ತೊಂದರೆಗೆ ಒಳಗಾಗಿ ಇತರರನ್ನು ಶ್ರಮೆಯ ಪಾಲು ಮಾಡುವುದನ್ನು, ವೇದನೆಯ ಪಾಲು ಮಾಡುವುದನ್ನು ನಾವು ನೋಡ್ತೇವೆ. ಅದಕ್ಕೆ ದೇವರ ಮಾತುಗಳನ್ನು ನಮ್ಮ ಹೃದಯದೊಳಗೆ ಭದ್ರಪಡಿಸಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 25ನೇ ಅಧ್ಯಾಯ 11ನೇ ವಚನ. ಸಮಯೋಚಿತವಾಗಿ ನುಡಿದಂತಹ ಮಾತುಗಳು ಏನಂತೆ? ಸಮಯೋಚಿತವಾಗಿ ಅಂದರೆ ಸಮಯವನ್ನು ಯೋಚಿಸಿ, ಪರಿಸ್ಥಿತಿಯನ್ನು ಗ್ರಹಿಸಿ, ಅವಶ್ಯಕತೆಯ ಮೇರೆಗೆ ನುಡಿದಂತಹ ಮಾತುಗಳು ಬೆಳ್ಳಿಯ ನಕಾಸಿಯಲ್ಲಿ ಖಚಿತವಾದ ಬಂಗಾರದ ಹಣ್ಣುಗಳಿಗೆ ಸಮಾನ. ಚಿತ್ರಕರವಾಗಿರುವ ಬೆಳ್ಳಿಯ ನಕಾಸಿಯಲ್ಲಿ ಬಂಗಾರದ ಹಣ್ಣುಗಳಿಗೆ ಸಮಾನ. ಫಳಫಳ ಅನ್ನುವಂಥದ್ದನ್ನು ನೋಡಲು ಎಷ್ಟು ಅಂದವಾಗಿರುತ್ತದೋ, ಎಷ್ಟು ಪ್ರೀತಿಕರವಾಗಿರುತ್ತದೋ ಹಾಗೆಯೇ ನಮ್ಮ ಮಾತುಗಳು. ಅಮೂಲ್ಯವಾದ ಮಾತುಗಳನ್ನು ಸಮಯೋಚಿತವಾಗಿ ನುಡಿಯುವಾಗ ಇತರರಿಗೆ ಅವು ಪ್ರೀತಿಕರವಾಗಿಯೂ ಆದರಣೆಕರವಾಗಿಯೂ ಇರುವಂಥದ್ದಾಗಿರುತ್ತವೆ.
ಕೇಳುವ ಕಿವಿಗೆ ಮುಟ್ಟುವ ಬುದ್ಧಿವಾದವು ಹೊನ್ನಿನ ಮುರುವಿಗೂ ಅಪರಂಜಿಯ ಆಭರಣಕ್ಕೂ ಸಮಾನ. ಕಿವಿಗಳಿಗೆ ಏನೇನೋ ಅಲಂಕಾರವಾಗಿ ಮಾಡಿಕೊಳ್ತಿದ್ದಾರೆ, ಆದರೆ ಒಬ್ಬ ಜ್ಞಾನವುಳ್ಳಂತಹ ವ್ಯಕ್ತಿ ಮಾತಾಡುವ ಮಾತುಗಳು ಕೇಳುವವರ ಕಿವಿಗೆ ಇಂಪಾಗಿ ಪ್ರಯೋಜನಕರವಾಗಿ ಜ್ಞಾನೋದಯ ಉಂಟು ಮಾಡುವ ಹಾಗಿರುತ್ತವಂತೆ. ಸುಗ್ಗಿಯ ಕಾಲದಲ್ಲಿ ಹಿಮದ ಶೈತ್ಯವು ಹೇಗೋ ಕಳುಹಿಸಿದ ಒಡೆಯರಿಗೆ ಆಪ್ತ ದೂತರು ಹಾಗೆಯೇ ಹಿತ. ಅಂಥವನು ತನ್ನ ಯಜಮಾನನ ಹೃದಯವನ್ನು ತಂಪುಗೊಳಿಸುವನು ಅಂತೆ. ಅಂದರೆ ನಂಬಿಗಸ್ತಿಕೆ ಉಳ್ಳಂತಹ ಸಮಾಚಾರ ಕೊಡುವಂಥವರು ತಮ್ಮ ಒಂದು ಯಜಮಾನರ ಹೃದಯಕ್ಕೆ ತಂಪನ್ನುಂಟು ಮಾಡುತ್ತಾರಂತೆ. ನೋಡಿ, ಈ ದಿನಗಳಲ್ಲಿ ಮನುಷ್ಯರನ್ನು ನಾವು ಬೇಸರಗೊಳಿಸ್ತಿದ್ದೇವೆ. ಮನುಷ್ಯರು ಮೊದಲೇ ಅವರು ಬಾಧೆಯಲ್ಲಿರುವಾಗ ಮತ್ತಷ್ಟು ಬಾಧೆಗೊಳಿಸುವಂತಹ ಮಾತುಗಳನ್ನಾಡ್ತೇವೆ. ಮೊದಲೇ ನಿಮಗೆ ರೋಗ ಬಂದಿದ್ದಕ್ಕೆ ನೀವೇ ಎಷ್ಟೋ ಗೊಂದಲಕ್ಕೆ ಚಿಂತೆಗೆ ಒಳಗಾಗಿ ಬಾಧೆ ಪಡ್ತಾ ಇದ್ರೆ, ಯಾರೋ ಒಬ್ರು ನಿಮ್ಮ ಬಳಿಗೆ ಬಂದು ಏನು ರೋಗ ಬಂದಿದೆ ಅಂತೆ, ಯಾವ ರೋಗ ಬಂದಿದೆ, ಏನಾಗಿದೆ, ಅಯ್ಯೋ ಇದು ಕ್ಷಯರೋಗ ಅಂದಿದ್ದಾರೆ ಅಂದಾಗ, ಹೌದಾ, ಇದೇ ರೀತಿ ನಮ್ಮ ಮನೆ ಪಕ್ಕದವರಿಗೂ ಕ್ಷಯರೋಗ ಬಂದು 3 ದಿನದಲ್ಲಿ ಸತ್ತಿದ್ದಾರೆ ಎಂದು ಹೇಳಿದ್ರು ಅಂದ್ಕೊಳ್ಳಿ. ಮೊದಲೇ ಈ ರೋಗ ಬಂದು ಭಯಪಡುತ್ತಿರುವಂಥವನಿಗೆ ಅಂತಹ ಮಾತು ನಿಜವಾದ ಮಾತೆ, ಆದರೆ ಅವಾಗ ಅಗತ್ಯವಿಲ್ಲ. ಆ ಮಾತು ಅವಾಗ ಆಡುವ ಅಗತ್ಯವಿಲ್ಲ. ನೋಡಿ, ಈ ದಿನ ಬಹಳಷ್ಟು ಜನ ಪಾಪದಲ್ಲಿ ಬಿದ್ದು ಕೊರಗುತ್ತಾ ಇರುವಂತಹ ಜನರನ್ನು ನೋಡುವಾಗ ತನ್ನ ದೋಷಗಳನ್ನು ತಾನು ಗುರುತಿಸಿಕೊಂಡು ತನ್ನ ದೋಷಗಳನ್ನು ಕ್ಷಮಿಸಿಕೊಳ್ಳಲಾರದಂತಹ ಪರಿಸ್ಥಿತಿಯಲ್ಲಿರುವವರಿಗೆ ಈ ದಿನ ನಿಮಗೆ ಯೇಸುವಿನ ವಾಕ್ಯ ಹೇಳ್ತೇನೆ ಕೇಳಿ, ಪಾಪವು ಕೊಡುವ ಸಂಬಳ ಮರಣ, ನಿಮ್ಮ ಪಾಪಕ್ಕೆ ಕ್ಷಮಾಪಣೆ ಇಲ್ಲ, ಹೋಗಿರಿ, ನೀವು ಸಾಯ್ತೀರಿ ಎಂದು ಹೇಳುವುದಾದರೆ ಅಂತಹ ವ್ಯಕ್ತಿ ಏನಾಗ್ತಾನೆ ಹೇಳಿ? ಪಾಪ ಮಾಡುವ ವ್ಯಭಿಚಾರಿಯನ್ನು ಯೇಸುವಿನ ಬಳಿಗೆ ಕರೆತಂದಾಗ ಕಲ್ಲೆಸೆದು ಕೊಲ್ಲಬೇಕೆಂದು ಎಲ್ಲರೂ ಮೇಲೆ ಮೇಲೆ ಬರುತ್ತಿರುವಾಗ ಯೇಸು ಹೇಳ್ತಾರೆ, ಅಮ್ಮ, ನಾನು ನಿನ್ನನ್ನು ಶಿಕ್ಷಿಸುವುದಿಲ್ಲ, ಇನ್ನು ಮೇಲೆ ಹೋಗಿ ಪಾಪ ಮಾಡಬೇಡ. ಬಾಧೆಯಲ್ಲಿರುವವರಿಗೆ ಬೇಕಾದದ್ದು ಆದರಣೆ, ಪ್ರಸಂಗಗಳಲ್ಲ. ಬಾಧೆಯಲ್ಲಿರುವವರಿಗೆ ಬೇಕಾದದ್ದು ಎಚ್ಚರಿಕೆಗಳಲ್ಲ, ಸಂತೈಸುವಿಕೆ. ಮೊದಲು ಅವರ ಅವಶ್ಯಕತೆಯನ್ನು ತೀರಿಸಿರಿ. ವಿಲಿಯಂ ಬೂತ್ ಎಂಬ ದೈವಸೇವಕರು ಸುವಾರ್ತೆ ಸಾರುವುದಕ್ಕೋಸ್ಕರ ಸ್ಲಮ್ ಸ್ಥಳಗಳಿಗೆ ಹೋಗಿ ಅವರಿಗೆ ಹೇಗಾದರೂ ಮಾಡಿ ಯೇಸುವಿನ ಪ್ರೀತಿ ಹೇಳೋಣ ಅಂದುಕೊಂಡ್ರೆ, ಅವರಿಗೆ ಸುವಾರ್ತೆ ಪ್ರಕಟಿಸುವ ಪ್ರಯತ್ನ ಮಾಡಿದ್ರೆ ಅವರಾದರೂ ಅಲ್ಲಿ ತಿನ್ನಲು ತಿಂಡಿ ಇಲ್ಲದೆ ಹೊಲಸಿನಲ್ಲಿಯೇ ಇರುತ್ತಾ ಅವರು ಒಣಗಿದ ಶರೀರಗಳೊಂದಿಗೆ ಹೊಲಸಾದ ಬಟ್ಟೆಗಳೊಂದಿಗೆ ಇದ್ದಿರುವುದನ್ನು ನೋಡಿದಾಗ ಅವರ ಮನಸ್ಸಲ್ಲಿ ಹೊಳೆದದ್ದೇನೆಂದರೆ, ಇವರಿಗೆ ನಾನು ಎಷ್ಟೇ ಒಳ್ಳೆ ಸುವಾರ್ತೆ ಸಾರಿದ್ರು, ಇವರಿಗೆ ಎಷ್ಟೇ ಬಾಧೆಯಿಂದ ಭಾರದಿಂದ ಹೇಳಿದ್ರು, ಇದು ಅವರಿಗೆ ಅರ್ಥ ಆಗಬೇಕಾದರೆ ಮೊದಲು ಇವರಿಗೆ ಸೂಪ್ ಮತ್ತು ಸೋಪ್ ಸಾಲ್ವೇಷನ್ ಬೇಕಾಗುತ್ತೆ ಅಂದ್ರಂತೆ. ಮೊದಲು ಅವರಿಗೆ ಸ್ವಲ್ಪ ಕುಡಿಯಲು ಗಂಜಿ ಕೊಟ್ಟು, ಅವರು ಶುಭ್ರ ಆಗುವುದಕ್ಕಾಗಿ ಒಂದು ಸೋಪ್ ಕೊಟ್ಟು, ಅವರ ಮನಸ್ಸು ಶುಚಿಯಾದಾಗ ಅವರಿಗೆ ರಕ್ಷಣೆ ಸುವಾರ್ತೆಯನ್ನು ಸಾರಿದಾಗ ಆವಾಗ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ, ರಕ್ಷಿಸಲ್ಪಡುತ್ತಾರೆ ಎಂದು ಗ್ರಹಿಸಿ ಆ ದೊಡ್ಡ ಸೇವಕರಿಬ್ಬರು ವಿಲಿಯಂ ಬೂತ್, ಕ್ಯಾಥರಿನ್ ಬೂತ್ ಪ್ರಾರಂಭಿಸಿ ಈ ದಿನದವರೆಗೂ ಅವರ ಸೇವೆ ಮುಂದುವರಿತಾ ಇದೆ. ಅದಕ್ಕೆ ನಮ್ಮ ಮಾತುಗಳು ಪ್ರಯೋಜನಕರವಾಗಿರಬೇಕು. ಎಂಥವರೊಂದಿಗೆ ಮಾತಾಡ್ತಿದ್ದೇವೆ? ಹಿರಿಯರೊಂದಿಗೆ ಮಾತಾಡುವಾಗ ಗೌರವದಿಂದ ಮಾತಾಡಬೇಕು. ಮಕ್ಕಳೊಂದಿಗೆ ಮಾತಾಡುವಾಗ ಹಗುರವಾಗಿ ಮಾತಾಡದೆ ಪ್ರೀತಿಯಿಂದ ಮಾತಾಡಬೇಕು. ಹೊರಗಿನವರೊಂದಿಗೆ ಮಾತಾಡುವಾಗ ಗೌರವದಿಂದ ಮಾತಾಡಬೇಕು. ಸ್ವಂತ ಜನರೊಂದಿಗೆ ಮಾತಾಡುವಾಗ ಪ್ರೀತಿಯಿಂದ ಮಾತಾಡಬೇಕು. ಬಾಧೆಯಲ್ಲಿರುವವರೊಂದಿಗೆ ಮಾತಾಡುವಾಗ ಆದರಣೆಯಿಂದ ಮಾತಾಡಬೇಕು. ಗರ್ವದಲ್ಲಿದ್ದವರೊಂದಿಗೆ ಮಾತಾಡುವಾಗ ತಗ್ಗಿಸಿಕೊಂಡು ಅವರ ಗರ್ವ ಅವರು ಅರಿತುಕೊಳ್ಳುವಂತೆ ದೀನತೆಯಿಂದ ಮಾತಾಡಬೇಕು. ಸಮಯೋಚಿತವಾದ ಮಾತುಗಳು ನಮಗೆಷ್ಟೋ ಅವಶ್ಯಕವಾಗಿವೆ. ಈ ದಿನಮಾನಗಳಲ್ಲಿ ಯಾವಾಗ ಎಂತಹ ಮಾತಾಡಬೇಕು ಅಂತಹ ಮಾತಾಡೋದಕ್ಕೆ ಎಷ್ಟೋ ಜಗಳ ಆಗ್ತಿವೆ ಅಲ್ಲವೇ, ಎಷ್ಟು ಗೊಂದಲ ಆಗ್ತಿವೆ ಅಲ್ಲವೇ, ಎಷ್ಟು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಿವೆ ಅಲ್ಲವೇ. ಒಂದು ಅನವಶ್ಯಕವಾದ ಮಾತು ಎಂತಹ ಕೇಡು ಉಂಟು ಮಾಡುತ್ತಾ ಇದೆ ಎಂದು ಪ್ರಪಂಚದಲ್ಲಿ ನೋಡ್ತಿದ್ದೇವಲ್ಲವೇ. ಕೊಂಚ ಕಿಚ್ಚು ಎಂತಹ ದೊಡ್ಡ ಅರಣ್ಯ ಸುಟ್ಟಾಗುತ್ತದೆ ಅಲ್ಲವೇ, ಹಾಗೆಯೇ ನಮ್ಮ ಮಾತಿರುತ್ತವೆ ಎಂದು ಬೈಬಲ್ ಹೇಳ್ತದಲ್ಲವೇ. ಅದಕ್ಕೆ ನಿಮ್ಮ ಮಾತುಗಳು ಪ್ರೀತಿಯುಳ್ಳದಾಗಿರಬೇಕೆಂದು ಯೇಸುವಿನ ಮಾತುಗಳಂತಿರಬೇಕು. ಯೇಸು ಯಾವಾಗ ಯಾವ ರೀತಿ ಮಾತಾಡಬೇಕಿತ್ತೋ ಅದನ್ನು ಆವಾಗ ಆತನು ಮಾತಾಡಿದನು. ಒಂದು ಆಲಯಕ್ಕೆ ಒಮ್ಮೆ ಒಬ್ಬ ಪ್ರಸಂಗಿಕನನ್ನು ಕರೆದಾಗ ಆ ಪ್ರಸಂಗಿಕನು ಅವರ ಬಳಿಗೆ ಬಂದು, ದುಷ್ಟರೇ, ಹೃದಯಗಳನ್ನು ಕಠಿಣಪಡಿಸಿಕೊಳ್ಳುವಂಥವರೇ ಎಂದು ಹೀಗೆ ಸ್ವಲ್ಪ ಖಂಡಿಸುತ್ತಾ ಪ್ರಸಂಗ ಮಾಡುತ್ತಿರುವಾಗ
ದೋಷಿಗಳೇ, ಪಾಪಿಗಳೇ ಎಂದು ಹೇಳುತ್ತಾ ಇರುವಾಗ, ಅಯ್ಯ, ನೀವು ಚರ್ಚಲ್ಲಿ ಪ್ರಸಂಗ ಮಾಡ್ತಾ ಇದ್ದೀರಿ, ಈ ಪ್ರಸಂಗವನ್ನು ನೀವು ಹೋಗಿ ಸೆರೆಮನೆಯಲ್ಲಿರುವ ಕೊಲೆಗಾರರಿಗೆ ಇಲ್ಲವೇ ಕಳ್ಳರಿಗೆ ಹೇಳಬೇಕಾದ ಮಾತುಗಳಾಗಿವೆ, ನಮಗೆ ಹೇಳಬೇಡಿರಿ ಎಂದು ಒಬ್ಬ ವ್ಯಕ್ತಿ ಎದ್ದು ಹೇಳ್ತಾನಂತೆ. ಆಗ ದೈವ ಸೇವಕರು ಹೇಳ್ತಾರಂತೆ, ಅಯ್ಯ, ಅಲ್ಲಿಗೆ ಹೋದ್ರೆ ಇಗೋ ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ದೇವರ ಯಜ್ಞದ ಕುರಿಮರಿ, ನಿಮ್ಮ ಪ್ರತಿ ಪಾಪವನ್ನು ಶುದ್ಧೀಕರಿಸುವಂತಹ ಕರ್ತನಿದ್ದಾನೆಂದು ಹೇಳುತ್ತೇನೆ. ನೀವು ಹೊರಗಡೆ ಇದ್ದು ಯೇಸುವಿನ ಇಷ್ಟೊಂದು ಸುವಾರ್ತೆ ಪ್ರೀತಿಯನ್ನು ಕೇಳಿ ಆತನು ನಿಮ್ಮನ್ನು ಕ್ಷಮಿಸಲು ಸಿದ್ಧನಾಗಿದ್ದಾನೆ ಎಂದು ಕೇಳಿದ್ರೂ ಸಹ, ಆತನು ನಿಮ್ಮ ಪಾಪಗಳಿಗಾಗಿ ಮರಣ ಹೊಂದಿದ್ದಾನೆಂದು ತಿಳ್ಕೊಂಡ್ರೂ ಸಹ ಇನ್ನೂ ನೀವು ಪಾಪದಲ್ಲಿಯೇ ಬದುಕುತ್ತಾ ಆಚಾರ ಭಕ್ತಿಯಲ್ಲಿರೋದಾದರೆ ನಿಮಗೆ ಇನ್ನೇನಬೇಕು? ನೀವು ದುಷ್ಟರು ಅಲ್ಲವೋ? ನೀವು ಅಪವಿತ್ರರಲ್ಲವೋ? ದೇವರ ಕೋಪ ನಿಮ್ಮ ಮೇಲೆ ಬರುವುದಿಲ್ಲವೋ ಎಂದು ಕೇಳಿದನಂತೆ. ಹೌದು ಪ್ರಿಯರೇ, ಎಲ್ಲಿ ಯಾವ ಮಾತು ಹೇಳಬೇಕೋ ಅಲ್ಲಿ ಆ ಮಾತನ್ನು ಹೇಳುವುದಕ್ಕಾಗಿ ಪವಿತ್ರಾತ್ಮ ದೇವರು ಆಯಾ ಸಮಯದಲ್ಲಿ ನಮಗೆ ಏನು ಮಾತಾಡಬೇಕೆಂದು ತಿಳಿಯಪಡಿಸುತ್ತಾರೆ ಎಂದು ಕೂಡ ಪರಿಶುದ್ಧ ಸತ್ಯವೇದದಲ್ಲಿ ಹೇಳಲಾಗಿದೆ. ಹಾಗಂತ ನಾನು ಬೈಬಲ್ ಓದುವುದಿಲ್ಲ, ಹಾಗಂತ ಸಾರುವ ವಾಕ್ಯವನ್ನು ನಾನು ಕೇಳುವುದಿಲ್ಲ ಎಂದು ಹೇಳಬೇಡಿರಿ. ವಾಕ್ಯದಿಂದ ನಿಮ್ಮ ಹೃದಯವನ್ನು ತುಂಬಿಸಿಕೊಳ್ಳುವಾಗ ಆ ಧನನಿಧಿಯೊಳಗಿಂದ, ಆ ವಾಕ್ಯದೊಳಗಿಂದ ಒಂದು ಮಾತನ್ನು ಕರ್ತನು ನಮಗೆ ಪವಿತ್ರಾತ್ಮನ ಮುಖಾಂತರ ಕೇಳುವಂತೆ ಮಾಡುತ್ತಾರೆ. ಪವಿತ್ರಾತ್ಮನು ಬಂದಾಗ ಆತನು ನನ್ನೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಯಪಡಿಸುತ್ತಾನೆ ಎಂದು ಯೇಸು ಹೇಳಿದಾರಲ್ಲವೇ? ಅದಕ್ಕಾಗಿಯೇ ದೇವರ ವಾಕ್ಯದ ಧ್ಯಾನ ನಮಗೆ ಎಷ್ಟೋ ಅವಶ್ಯಕವಾಗಿದೆ. ಯಾಕೆಂದರೆ ಈ ಲೋಕದಲ್ಲಿ ಎಷ್ಟೋ ಜನ ಕುಗ್ಗಿ ಹೋಗಿದ್ದಾರೆ, ಕೊರಗುತ್ತಾ ಇದ್ದಾರೆ. ಆಧರಿಸಲು ಅವರಿಗೆ ಯಾರೂ ದಿಕ್ಕಿಲ್ಲ, ದಾರಿ ತೋರಿಸಲು ಅವರಿಗೆ ಯಾರೂ ಇಲ್ಲ. ದಾರಿ ತಪ್ಪಿದವನಿಗೆ ದಾರಿ ತಪ್ಪಿದ್ದೇನೆ ಎಂದು ಗೊತ್ತು, ನೀನು ದಾರಿ ತಪ್ಪಿದಿ, ನೋಡು ನೀನು ದಾರಿ ತಪ್ಪಿದಿ ಎಂದು ಹಾಗೆ 10 ಸಾರಿ ಹೇಳುವುದರಿಂದ ಏನೂ ಪ್ರಯೋಜನವಿಲ್ಲ. ದಾರಿಯನ್ನು ಬದಲಾಯಿಸಲು ಕಲಿಸಬೇಕು, ದಾರಿ ತೋರಿಸುವುದನ್ನು ಕಲಿಯಬೇಕು. ದಾರಿ ತಪ್ಪಿದಂಥವನಿಗೆ ದಾರಿ ತೋರಿಸೋದೇ ತಾನೇ ಅವಶ್ಯಕವಾಗಿರೋದು. ಅಂತಹ ಪರಿಸ್ಥಿತಿಯಲ್ಲಿ ದೇವರ ಮಕ್ಕಳಾಗಿ ನಾವಿರಬೇಕು ಪ್ರಿಯರೇ. ಅದೇ ರೀತಿಯಾಗಿ 20ನೇ ವಚನದಲ್ಲೂ ಕೂಡ ಒಂದು ಮಾತಿದೆ ನೋಡಿರಿ. ಚಳಿದಿನದಲ್ಲಿ ಬಟ್ಟೆ ತೆಗೆದ ಹಾಗೂ ದುಃಖದಿಂದಿದ್ದವನಿಗೆ ಸಂಗೀತ ಹಾಡುವುದು, ಚಳಿದಿನದಲ್ಲಿ ಬಟ್ಟೆ ತೆಗೆದ ಹಾಗೂ ಸೋಡಾ ಉಪ್ಪಿಗೆ ಹುಳಿ ಹೊಯ್ದ ಹಾಗೂ ಇರುವುದು. ನೋಡಿ, ಅವನೇನೋ ನಷ್ಟ ಉಂಟಾಗಿ ಕಷ್ಟ ಉಂಟಾಗಿ ದುಃಖದಲ್ಲಿ ಕುಗ್ಗಿ ಹೋಗಿರುವಂಥವನ ಬಳಿಗೆ ಹೋಗಿ ಏನೋ ಅವನು ಬಾಧೆಯಿಂದ ಅಳ್ತಾ ಕೂತ್ಕೊಂಡ್ರೆ ನೀವು ಅಲ್ಲಿಗೆ ಹೋಗಿ ಹಲ್ಲೇಲೂಯಾ ದೇವರಿಗೆ ಸ್ತುತಿ ಮಹಿಮೆ ಹಾಡು ಹಾಡುವುದರಿಂದ, ಇಲ್ಲವೇ ಏನೋ ದೊಡ್ಡ ದೊಡ್ಡ ಆರ್ಭಾಟಗಳಿಂದ ಕುಣಿದಾಡುತ್ತಾ ದೊಡ್ಡ ದೊಡ್ಡ ಹಾಡು ಹಾಡುವುದರಿಂದ ಅಂಥವನಿಗೇನುಂಟಾಗುತ್ತೆ? ಗೇಲಿ ಮಾಡಿದಂತಾಗುತ್ತೆ. ಆ ಒಂದು ಬಾಧೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕಾಗೋದಿಲ್ಲ ಎದುರಿರುವಂಥವರು. ಅದಕ್ಕೆ ಈ ದಿನ ಅನೇಕ ಜನರು ಮೊದಲೇ ಬಾಧೆಯಲ್ಲಿದ್ರೆ, ಮೊದಲೇ ಚಳಿಯಲ್ಲಿದ್ರೆ, ಆ ಚಳಿಯಲ್ಲಿರುವವನ ಬಟ್ಟೆ ಕಿತ್ಕೊಂಡ್ರೆ ಹೇಗೆ ಪ್ರಿಯರೇ? ಚಳಿಯಾಗುವವರಿಗೆ ಇನ್ನೊಂದು ಬೆಡ್ಶೀಟ್ ತಂದು ಹೊದಿಸ್ತಾರೆ. ಆ ರೀತಿ ಮುಚ್ಚುವ ಕೆಲಸ ನಾವು ಮಾಡಬೇಕು. ಒಂದು ವೇಳೆ ಹಾಗೆ ಮಾಡುವುದಾದ್ರೆ ಸೋಡಾ ಉಪ್ಪಿಗೆ ಹುಳಿ ಹೊಯ್ದ ಹಾಗಿರುವುದಂತೆ. ಈ ಸೋಡಾ ಅಂದ್ರೆ ಕೆಲವೊಂದು ಕೆಮಿಕಲ್ಸ್ ಕಲಬೆರಕೆ ಮಾಡುವಾಗ ಅವು ಭಗ್ಗಂತ ಬೆಂಕಿ ಅಂಟ್ಕೊಳ್ತವೆ. ಇಂತಹ ಮಾತಿಗೆ ಒಂದು ವಿಧವಾದ ಗಾದೆ ಇದೆಯಲ್ಲವೇ? ಉರಿಯುವ ಬೆಂಕಿಯೊಳಗಡೆ ತುಪ್ಪ ಎರಚಬಾರದಂತೆ. ಮೊದಲೇ ಉರಿಯುತ್ತಾ ಇರುವಾಗ ಅದರೊಳಗಡೆ ತುಪ್ಪ ಹೊಯ್ದರೆ ಆಗ ಉರಿಯುವ ಬೆಂಕಿ ಮತ್ತಷ್ಟು ಉರಿಯುತ್ತೆ ಅಲ್ಲವೇ? ಇಲ್ಲವೇ ಹುಣ್ಣಿನ ಮೇಲೆ ಖಾರ ಎರಚಿದಂತೆ ಎಂಬ ಮಾತಿದೆ. ಮೊದಲೇ ಹುಣ್ಣಾಗಿದೆ ಅಂತ ಅಳ್ತಾ ಇದ್ರೆ ಅದರ ಮೇಲೆ ಖಾರ ಎರಚಿದ್ರೆ ಮತ್ತಷ್ಟು ಉರಿಯುತ್ತೆ ಅಲ್ಲವೇ? ಈ ದಿನ ಇಂತಹ ಮಾತುಗಳಿಗಾಗಿಯೇ ಮನುಷ್ಯರು ಮತ್ತಷ್ಟು ಕುಗ್ಗಿ ಹೋಗ್ತಿದ್ದಾರೆ. ಆಧರಿಸಲು ಒಬ್ಬರು ಇಲ್ಲ, ಒಬ್ಬರನ್ನೊಬ್ಬರು ವಿಮರ್ಶಿಸಿಕೊಳ್ಳೋದು, ಒಬ್ಬರನ್ನೊಬ್ಬರು ಬಾಧೆಪಡಿಸಿಕೊಳ್ಳೋದನ್ನು ಬಿಟ್ರೆ ಸಂತೈಸುವುದರ ಬದಲಿಗೆ ಮತ್ತಷ್ಟು ಹೆಚ್ಚು ಒಂಥರ ಬಾಧೆಯನ್ನುಂಟು ಮಾಡುತ್ತಾರೆ. ಸಂತೈಸಲು ಬಂದಿದ್ದೇವೆ ಅಂತ ಹೇಳಿ ಬಾಧೆಪಡಿಸಿ ಹೋಗುತ್ತಾರೆ. ಸತ್ತಂಥವರ ಮನೆಗೆ ಹೋದಾಗ ಅಯ್ಯೋ ನಾವು ಎಷ್ಟೋ ಅವರಿಗೆ ಸಿಂಪತಿ ತೋರಿಸುತ್ತಿದ್ದೇವೆ ಅಂದ್ಕೊಳ್ತೇವೆ. ಆದರೆ ಅಲ್ಲಿ ನಾವು ಮಾತಾಡುವ ಮಾತುಗಳು ಅವರಿಗೆ ಮತ್ತಷ್ಟು ಬಾಧೆಯುಂಟು ಮಾಡುವಂತಹ ಮಾತಾಗಿರುವುದು ಎಷ್ಟೋ ವಿಷಾದಕರವಾಗಿರುತ್ತೆ. ಅದಕ್ಕಾಗಿಯೇ ನಿಮ್ಮ ಮನಸ್ಸು ದೇವರ ವಾಕ್ಯದಿಂದ ತುಂಬಲ್ಪಟ್ಟಿರೋದಾದ್ರೆ ನೀವು ಸ್ವಲ್ಪವೂ ಪ್ರಯಾಸ ಪಡುವ ಅಗತ್ಯವಿಲ್ಲದೆ, ತೊಂದರೆ ಪಡುವ ಅಗತ್ಯವಿಲ್ಲದೆ, ಯಾವ ಸಮಯಕ್ಕೆ ಎಂತಹ ಮಾತಾಡಬೇಕೋ, ಯಾರಿಗೆ ಯಾವ ರೀತಿ ಆಧರಿಸಬೇಕೋ, ಯಾರಿಗೆ ಯಾವ ರೀತಿ ಬಲಪಡಿಸಬೇಕೋ, ಯಾರಿಗೆ ಯಾವ ರೀತಿ ಪ್ರೀತಿಸಬೇಕೋ, ಯಾರೊಂದಿಗೆ ಯಾವ ರೀತಿ ಸಂಭಾಷಿಸಬೇಕೋ, ಇಲ್ಲವೇ ಸಂತೈಸಬೇಕೋ ಎನ್ನುವಂಥದ್ದು ಪರಿಶುದ್ಧಾತ್ಮ ದೇವರು ನಮಗೆ ಕಲಿಸಿಕೊಡುತ್ತಾರೆ. 25ನೇ ವಚನ ನೋಡಿ. ಬಳಲಿ ಬಾಯಾರಿದವನಿಗೆ ತಣ್ಣೀರು ಹೇಗೋ, ದೇಶಾಂತರದಿಂದ ಬಂದ ಒಳ್ಳೆಯ ಸಮಾಚಾರವು ಹಾಗೆಯೇ ಇರುತ್ತೆ. ಬಹಳ ದಾಹವಾದವನಿಗೆ ಒಂದು ತಣ್ಣೀರು ಗ್ಲಾಸ್ ನೀರು ಕೊಟ್ರೆ ಕುಡಿದು ಸಾಕಪ್ಪ ಅನ್ನುವಂತೆ. ಅದಕ್ಕೆ ಕೇಳುವವರಿಗೆ ಒಳ್ಳೆ ಸಮಾಚಾರ, ಶುಭ ಸಮಾಚಾರ, ಒಳ್ಳೆ ನ್ಯೂಸ್ ಕೇಳುವಂತೆ ಮಾಡಿದ್ರೆ ಅಂಥವರಿಗೆ ಎಷ್ಟೋ ಆದರಣೆ ಉಂಟಾಗುತ್ತೆ.
ಟ್ರೈನ್ ಆಕ್ಸಿಡೆಂಟ್ ಆಯ್ತಂತೆ. ಅದೇ ಟ್ರೈನಿನಲ್ಲಿ ನಮ್ಮ ಮಕ್ಕಳು ಇದ್ದಾರೆ. ಅಯ್ಯೋ, ಅವ್ರಿಗೆ ಏನಾಗಿದೆಯೋ, ಅವರು ಹೇಗಿದ್ದಾರೋ, ಅವರಿಗೆ ಯಾರೂ ಅಲ್ಲಿ ಗುರ್ತಿಸ್ತಾ ಇಲ್ಲ ಎಂದು ಮನಗುಂದಿದವರಾಗಿರುವವರಿಗೆ ಅದೇ ಟ್ರೈನಿನಲ್ಲಿ ಪ್ರಯಾಣ ಮಾಡಿ ಸುರಕ್ಷಿತವಾಗಿ ನಿಮ್ಮ ಊರಿಗೆ ಬಂದ ಮತ್ತೊಬ್ಬನು ನಿಮ್ಮ ಮಕ್ಕಳು ಕ್ಷೇಮವಾಗಿದ್ದಾರೆ ಅಮ್ಮ ಎಂದು ಹೇಳಿದಾಗ ಆ ಮಾತು ಎಷ್ಟು ಆದರಣೆ ಉಂಟು ಮಾಡುತ್ತೆ ಪ್ರಿಯರೇ. ಅದಕ್ಕೆ ಈ ದಿನ ನಾವು ಕೂಡ ಒಳ್ಳೆ ಸಮಾಚಾರವನ್ನು ಪ್ರಚುರಪಡಿಸೋಣ. ಈ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ಸಮಾಚಾರ ಅಲ್ಲದೆ ಫೇಕ್ ನ್ಯೂಸ್ಗಳನ್ನು, ಮನುಷ್ಯರನ್ನು ವಿಮರ್ಶಿಸುತ್ತಾ, ಎಂಥದೇ ಪ್ರಯೋಜನವಿಲ್ಲದ ಮಾತುಗಳನ್ನು ಮಾತಾಡುತ್ತಾ ಅನೇಕರನ್ನು ಮತ್ತಷ್ಟು ಕುಗ್ಗಿಸಿ ಬಿಡುತ್ತಾ ಇರುವಂಥದ್ದು ಎಷ್ಟೋ ವಿಷಾದಕರವಾಗಿದೆ. ದೇವರ ಮಕ್ಕಳಾಗಿರುವ ನಾವು ದೇವರ ವಾಕ್ಯದಿಂದ ನಮ್ಮ ಹೃದಯ ತುಂಬಿಸಿಕೊಳ್ಳೋಣ. ನಮ್ಮ ಬಾಯಿ ತುಂಬ ಆತನ ಮಾತಿನಿಂದ ನಾವು ಮಾತಾಡುವ ಪ್ರತಿಯೊಬ್ಬರ ಅವಶ್ಯಕತೆಯನ್ನು ತೀರಿಸುವಂತೆ ದೇವರ ಸನ್ನಿಧಿಯಲ್ಲಿ ಆತನ ಆತ್ಮದಿಂದ ತುಂಬಲ್ಪಟ್ಟವರಾಗಿ ಜೀವಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಎಲ್ಲಿಂದ ಈ ಮಾತುಗಳನ್ನು ಕೇಳ್ತಿದ್ದಾರೆಂದು ದೇವರೇ ನೀವೇ ಬಲ್ಲಿರಿ. ನಮಗೆ ಮಾತುಗಳನ್ನು ಕಲಿಸಿರಿ. ಯಾವ ಮಾತು ಯಾವಾಗ ನುಡಿಯಬೇಕೆಂದು, ಯಾರನ್ನು ಹೇಗೆ ಎಚ್ಚರಿಸಬೇಕೆಂದು, ಆದರಿಸಬೇಕೆಂದು, ಪ್ರೀತಿಸಬೇಕೆಂದು, ಯಾರೊಂದಿಗೆ ಯಾವ ರೀತಿ ಮಾತಾಡಬೇಕೆಂದು, ಸಮಯೋಚಿತವಾದ ಮಾತು ಹೇಗೆ ಆಡಬೇಕೆಂದು, ಜ್ಞಾನದಿಂದ ಹೇಗೆ ನುಡಿಯಬೇಕೆಂದು ನಮಗೆ ಸಹಾಯ ಮಾಡಿ ಕಲಿಸಿಕೊಡಿರಿ. ಪ್ರತಿ ಸ್ತ್ರೀ ಜ್ಞಾನವುಳ್ಳವಳಾಗಿರುವಂತೆ ಸಹಾಯ ಮಾಡಿರಿ. ಪ್ರತಿ ಪುರುಷ ಜ್ಞಾನವುಳ್ಳವನಾಗಿ ತನ್ನ ಹೆಂಡತಿ ಬಲಹೀನಳಾಗಿದ್ದಾಳೆ ಎಂದು ಪರಿಗಣಿಸಿ ಮಾತಿನಿಂದ ಮತ್ತಷ್ಟು ಹೆಚ್ಚು ಅವಳನ್ನು ಕುಗ್ಗಿಸಿ ಬಿಡದೆ ಆದರಿಸುವಂತೆ ನಿಮ್ಮ ಆತ್ಮ ಅಭಿಷೇಕವುಳ್ಳವರಾಗಿರುವಂತೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾಗಿರುವ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನೀವು ಎಲ್ಲಿಂದ ವೀಕ್ಷಿಸುತ್ತಾ ಇದ್ದೀರೆಂದು ಲೈವ್ ಚಾಟ್ನಲ್ಲಿ ಬಂದು ನಿಮ್ಮ ಹೆಸರು, ಊರನ್ನು ಟೈಪ್ ಮಾಡಿರಿ. ಲೈಕ್ ಮಾಡುವುದನ್ನು ಮರೆಯಬೇಡಿರಿ, ಶೇರ್ ಮಾಡುವುದನ್ನು ಮರೆಯಬೇಡಿರಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಇವತ್ತೇ ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಅಷ್ಟು ಮಾತ್ರವಲ್ಲ, ಪ್ರತಿದಿನ ಬೆಳಗ್ಗೆ ಈ ರೀತಿ ಸಾರಲ್ಪಡುವ ಈ ಸಂದೇಶಗಳನ್ನು ಮತ್ತೊಬ್ಬರೊಂದಿಗೆ ಹಂಚಿಕೊಂಡು ಅವರು ಕೂಡ ಕೇಳಿ ಆಶೀರ್ವಾದ ಹೊಂದಿ ಆಧ್ಯಾತ್ಮಿಕವಾಗಿ ಬೆಳೆಯುವ ಹಾಗೆ ಅವರು ವೀಕ್ಷಿಸುವಂತೆ ಅವರಿಗೆ ಪ್ರೋತ್ಸಾಹಿಸಿರಿ. ಅದೇ ರೀತಿಯಾಗಿ ಯಾವ ರೀತಿ ನೀವು ಈ ಸಂದೇಶ ಕೇಳುವುದರ ಮೂಲಕ ಮೇಲುಗಳನ್ನು ಹೊಂದುತ್ತಾ ಇದ್ದೀರಿ ಎಂಬುದಾಗಿ ನಮಗೆ ದಯಮಾಡಿ ತಿಳಿಯಪಡಿಸಿರಿ. ಈ ಸೇವೆ ಮತ್ತಷ್ಟು ಪ್ರೋತ್ಸಾಹಕರವಾಗಿ ಮುಂದುವರಿಸುವಂತೆ ನೀವು ಸಹಕರಿಸಿದವರಾಗಿರ್ತೀರಿ. ಅದಕ್ಕಾಗಿ ಈ ಸಂದೇಶಗಳನ್ನೆಲ್ಲ ಇತರರಿಗೂ ಶೇರ್ ಮಾಡಿರಿ. ದೇವರಿಂದ ಆಶೀರ್ವದಿಸಲ್ಪಡಿರಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿ. ಒಂದು ಮೆಸೇಜ್ ಕಳಿಸಿಕೊಡಿ. ನಿಮಗೋಸ್ಕರ ನಾವು ತಪ್ಪದೆ ಪ್ರಾರ್ಥಿಸ್ತಿದ್ದೇವೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಹಾಲೆಲೂಯಾ. ಬೆಂಗಳೂರಿನ ಸುತ್ತಮುತ್ತಲಿರುವವರಿಗೂ ಒಂದು ಶುಭವಾರ್ತೆ. ಕರ್ತನ ಚಿತ್ತವಿದ್ದರೆ ಈ ಆಗಸ್ಟ್ 15ನೇ ತಾರೀಕಿನಂದು ಒನ್ ಡೇ ಗೆಟ್ ಟುಗೆದರ್ ಅನ್ನು ಮತ್ತು ಯೂತ್ ಮೀಟಿಂಗ್ ಅನ್ನು ಬೆಂಗಳೂರಿನಲ್ಲಿ ಏರ್ಪಡಿಸುತ್ತಿದ್ದೇವೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಯವನಸ್ಥರಿಗೋಸ್ಕರ ಪ್ರತ್ಯೇಕವಾದ ಯೂತ್ ಸೆಷನ್ ಇರುತ್ತೆ. ಯವನಸ್ಥರೆಲ್ಲರೂ ತಪ್ಪದೇ ಬನ್ನಿರಿ. ಹಿರಿಯರು ಕೂಡ ಬರಬಹುದು. ಇದು ನಿಮ್ಮೆಲ್ಲರಿಗೂ ಎಷ್ಟೋ ಉಜ್ಜೀವನಕರವಾಗಿ ಆಶೀರ್ವಾದಕರವಾಗಿರುತ್ತದೆ ಮತ್ತು ನಿಮ್ಮ ಸಮಸ್ಯೆ ತೀರಿಸಿಕೊಳ್ಳುವುದಕ್ಕಾಗಿ, ನೀವು ಆಧ್ಯಾತ್ಮಿಕವಾಗಿ ಕರ್ತನಿಗೆ ಸಾಕ್ಷಿಗಳಾಗಿ ಜೀವಿಸುವ ಹಾಗೆ ದೇವರ ಸನ್ನಿಧಿಯಲ್ಲಿ ಆತನ ಬಲವನ್ನು ಹೊಂದಿಕೊಳ್ಳುವುದಕ್ಕಾಗಿ ನಿಮ್ಮೆಲ್ಲರಿಗೂ ಎಷ್ಟೋ ಉಪಯೋಗಕರವಾಗಿರುತ್ತೆ. ಯವನಸ್ಥರೇ, ತಪ್ಪದೇ ಬನ್ನಿರಿ. ಆಧ್ಯಾತ್ಮಿಕ ಬಲವನ್ನು ಹೊಂದಿಕೊಳ್ಳಿರಿ. ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 2ನೇ ಸೆಷನ್ ಇರುತ್ತೆ. ಈ 2 ಸೆಷನ್ಸ್ಗಳಲ್ಲಿ ನೀವು ಪಾಲ್ಗೊಂಡವರಾಗಿ ದೈವಾಶೀರ್ವಾದ ಹೊಂದಬೇಕೆಂದು ಮತ್ತು ಮುಖಾಮುಖಿಯಾಗಿ ನಿಮ್ಮನ್ನು ನೋಡಿ ನಿಮಗಾಗಿ ಪ್ರಾರ್ಥಿಸಬೇಕೆಂದು ನಾನು ಬಯಸುತ್ತಿದ್ದೇನೆ. 2ನೇ ಸೆಷನ್ ಆದ ನಂತರ ವೈಯಕ್ತಿಕವಾಗಿ ಪ್ರಾರ್ಥಿಸಲು ಸಮಯ ಸಾಕಾಗದೇ ಇರುವುದರಿಂದ ಮೊದಲ ಸೆಷನ್ ಆದ ತಕ್ಷಣವೇ ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸಲು ನಾನು ಸಿದ್ಧನಾಗಿರುತ್ತೇನೆ.
ನೀವು ತಕ್ಕ ಸಮಯಕ್ಕೆ ಬರುವುದಾದರೆ ಖಂಡಿತವಾಗಿಯೂ ನಿಮ್ಮೆಲ್ಲರಿಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸಲು ನಾನು ಸಿದ್ಧನಾಗಿರುತ್ತೇನೆ. ವಿಳಾಸ ಗಮನಿಸಿರಿ. ಹಡ್ಸನ್ ಕಮ್ಯುನಿಟಿ ಸೆಂಟರ್, CSI ಕಂಪೌಂಡ್, ಅಪೋಸಿಟ್ ಟು ಮಿತ್ರಾಲಯ ಗರ್ಲ್ಸ್ ಹೈಸ್ಕೂಲ್, ನಿಯರ್ ಕಾರ್ಪೊರೇಷನ್ ಸರ್ಕಲ್, ಬ್ಯಾಂಗ್ಳೂರು. ಇನ್ನು ಹೆಚ್ಚಿನ ವಿವರಗಳಿಗೋಸ್ಕರವಾಗಿ 9884707779 ಇಲ್ಲವೇ 9884807779 ಎಂಬ ನಂಬರ್ಗಳಿಗೆ ನೀವು ಕಾಲ್ ಮಾಡಿರಿ, ಇಲ್ಲವೇ ವಾಟ್ಸಪ್ ಮೆಸೇಜನ್ನು ಕಳಿಸಿರಿ, ಇಲ್ಲವೇ 954041 ನಂಬರ್ಗೆ ವಾಟ್ಸಪ್ ಕಳಿಸಿರಿ. ತಪ್ಪದೇ ಬರ್ತೀರಲ್ಲವೋ?